ನಾನೇನಂತೀನಿ, ಸ್ಪೆಷಲಿ ನಮ್ಮ ಯುವಕರಿಗೆ, ನಿಮ್ಮ ಭೂಮಿನೂ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ, ಯುವರ್ ಲ್ಯಾಂಡ್ ಈಸ್ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಆ್ಯಂಡ್ ಇಟ್ ಈಸ್ ದ ಆರ್ಗನೈಸೇಷನ್. ಇಲ್ಲಿ ಆಳಾಗಿ ದುಡಿದು ಅರಸನಾಗಿ ಉಣ್ಣಬೇಕು. ಆಮೇಲೆ ನೀವು ಅರಸನಾಗಬೇಕಂದ್ರೆ ಮೊದಲು ಆಳಾಗಬೇಕಾಗ್ತದೆ. ಬಿಕಾಸ್ ಟು ಬಿಕಮ್ ದ ಬಾಸ್ ಫಸ್ಟ್ ಯು ಹ್ಯಾವ್ ಟು ಬಿ ಸರ್ವೆಂಟ್, ಆರ್ ಎಲ್ಸ್ ಯು ಕಾಂಟ್ ಬಿ ದ ಬಾಸ್. ಇವತ್ತು ನಾಳೆ ಹೊಲ ಮನಿ ಮಾಡ್ತಾನಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ಕೆ ಒಲ್ಲೆನಾಕತ್ತಾರೆ. ಯಾಕಂದ್ರೆ ಅಲ್ಲಿ ತಿಂಗಳ ಪಗಾರ ಇರುವುದಿಲ್ಲ, ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ. ನಾವು ದಿನ ಬೆಳಗಾದರೆ ಮಾಧ್ಯಮದಲ್ಲಿ, ಸುದ್ದಿಯಲ್ಲಿ, ಪೇಪರ್, ಪತ್ರಿಕೆಗಳೆಲ್ಲ ನೋಡ್ತಾ ಇರ್ತೀವಿ, ರೈತ ಆತ್ಮಹತ್ಯೆ ಮತ್ತು ಸರಿಯಾದ ಬೆಲೆಗಳಿಗೆ, ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗುವುದಿಲ್ಲ. ಇವೆಲ್ಲವುಗಳನ್ನ ನೋಡಿ ಇವತ್ತಿನ ಯುವ ರೈತರು ಕೂಡ ಹಿಂದೆ ಸರಿಯುತ್ತಿದ್ದಾರೆ ಕೃಷಿಯಿಂದ. ಅದರ ಕಷ್ಟ ಬೇಡವೇ ಬೇಡ ಅಂತ ಹಿಂದೆ ಸರಿಯುತ್ತಿದ್ದಾರೆ. ಹಾಗಾಗಿ ಇವೆಲ್ಲ ನಿಮ್ಮ ಸಾಧನೆ ಅವರಿಗೆ ಒಂಥರ ಇನ್ಸ್ಪಿರೇಷನ್ ಮೇಡಮ್. ಹಾಗಾಗಿ ಈ ಯುವ ಜನಕ್ಕೆ ಏನು ಹೇಳ್ತೀರಾ, ಯುವ ರೈತರಿಗೆ? ಯುವ ರೈತರು ಅವರ ನಂದು ಮುಂದಿನ ಆಶಾ ಕಿರಣ ನಂದು. ಹೌದು. ಯಾಕಂದ್ರೆ ನಮ್ಮ ಕರ್ನಾಟಕ ಆಗಲಿ, ನಮ್ಮ ಭಾರತ ಆಗಲಿ ನಿಂತಿದ್ದ ಯುವ ಜನರ ಮೇಲೆ. ಯಾಕಂದ್ರೆ ನಮ್ಮ ಯುವಕರು ಎಷ್ಟು ಕ್ರಿಯಾತ್ಮಕವಾಗಿ, ಚಿಂತನಾತ್ಮಕವಾಗಿ, ವೈಜ್ಞಾನಿಕವಾಗಿ ಮುಂದುವರಿತಾರ, ಅದ್ರ ಮೇಲೆ ಅವರ ಭವಿಷ್ಯ ನಿಂತಿದೆ. ಅದಕ್ಕೆ ನಾನೇನು ಹೇಳ್ತೀನಿ, ಇವತ್ತು ಎಲ್ಲರೂ ಬೇರೆ ಬೇರೆ ಫೀಲ್ಡ್ ಒಳಗೆ ಅದಾರ. ಇವತ್ತು ನೀವು ಒಂದು ಸಣ್ಣ ಹುಡುಗರಿ ಸ್ಕೂಲ್ ಒಳಗೆ ಹೋಗಿ ಕೇಳಿದ್ರೆ ನಿಮಗೆ ಏನಾಗಬೇಕಂತ ಆಸೆ ಅಂದ್ರೆ, ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು IAS ಆಫೀಸರ್ ಆಗಬೇಕು ಅಂತ ಹೇಳ್ತಾರೆ. ಆದ್ರೆ ಯಾರು ಕೃಷಿ ಒಳಗೆ ಬರ್ಲಿಕ್ಕೆ ಒಲ್ಲೆ ಯಾರು ಹೇಳುದಿಲ್ಲ. ಯಾಕಂದ್ರೆ ಇದ್ರೊಳಗೆ ಯಾವುದೇ ತರವಾದ ಫೈನಾನ್ಷಿಯಲಿ ಇವ್ರಿಗೆ ಸ್ಟ್ರಾಂಗ್ ಆಗುವಂತ ಯಾವುದೇ ಪ್ಲಾಟ್ಫಾರ್ಮ್ ಕಂಡು ಬರ್ತಿಲ್ಲ. ಯಾಕಂತ ಕೇಳ್ರಿ, ಈಗ ಒಂದು ಬಾಟ್ಲ್ ಐತಿ, ನೀರಿನ ಬಾಟ್ಲ್, ಅದನ್ನ 10 ರೂಪಾಯಿ ಫಿಕ್ಸ್ ಮಾಡುವಂತ ಅಧಿಕಾರ ಅವ್ರ ಓನರಿಗೆ ಐತಿ. ಆದ್ರೆ ರೈತರು ನಾವು ಬಿಸಿಲಾಗ ಸುಟ್ಟು, ಥಂಡ್ಯಾಗ ನಡಗಿ, ಮಳೆಯಾಗ ಮೆತ್ತಗಾಗಿ ನಾವು ಕಾಳು ಕಡಿ ಬೆಳೆದಾಗ ಆ ಬೆಳೆಗಳಿಗೆ ಬೆಲೆ ನಿಗದಿ ಮಾಡುವಂಥ ಅಧಿಕಾರ ರೈತನಿಗಿಲ್ಲ. ಅದನ್ನು ಸರ್ಕಾರನೂ ನಮಗೆ ಕೊಟ್ಟಿಲ್ಲ, ಸಮಾಜನೂ ನಮಗೆ ಕೊಟ್ಟಿಲ್ಲ. ಅದಕ್ಕೆ ಈಗ ಪರಿಸ್ಥಿತಿಗಳ ವಿರುದ್ಧ ಹೋಗೋದಕ್ಕಿಂತ ಪರಿಸ್ಥಿತಿಗಳ ಜೊತೆಗೆ ಹೋಗ್ರಿ ಅಂತ ನಾ ರೈತರಿಗೆ ರಿಕ್ವೆಸ್ಟ್ ಮಾಡೋದು. ಅದು ಹೆಂಗೆ, ಈಗ 1 ಎಕರೆ ಹೊಲ ನಿಮ್ಮಲ್ಲಿ ಐತಿ. ಯಾಕಂದ್ರೆ ನಾವೆಲ್ಲ ಸಣ್ಣ ಹಿಡುವಳಿದಾರರು ಭಾಳ ಅದೀವಿ, ದೊಡ್ಡ ಹಿಡುವಳಿದಾರರು ಇಲ್ಲ. ನಾವು ಮಧ್ಯಮ ವರ್ಗದವ್ರು ಅದೀವಿ, ಬಡತನ ರೇಖೆಗಿಂತ ಕೆಳಗಿದ್ದವ್ರು ಅದೀವಿ. ಸೊ ಅವ್ರಿಗೆ 1 ಎಕರೆ ಹೊಲ ಏನೈತಲ್ಲ, 1 ಎಕರೆ ಹೊಲದೊಳಗೆ ಕೃಷಿ, ತೋಟಗಾರಿಕೆ, ಅರಣ್ಯ ಕೃಷಿ, ಪಶು ಸಂಗೋಪನೆ ಈ ಥರ ಪ್ಲ್ಯಾನ್ ಮಾಡಿ ನೀವು ಮಾಡಿದಾಗ ಅಲ್ಲೇನಾಗ್ತದ, ದೀರ್ಘಾವಧಿ ಬೆಳೆ, ಮಧ್ಯಮಾವಧಿ ಬೆಳೆ, ಅಲ್ಪಾವಧಿ ಬೆಳೆ ಈ ಥರ ಬರ್ತದೆ. ಅಲ್ಪಾವಧಿ ಬೆಳೆ ಅದ್ರದ್ದು ಎಕ್ಸಿಸ್ಟೆನ್ಸಿ 2 ರಿಂದ 3 ತಿಂಗಳು ಇರ್ತದೆ. ಹಣ್ಣಿನ ಗಿಡದ 1ನೇ ವರ್ಷದಿಂದ ಚಾಲುವಾಗಿ 10-15 ವರ್ಷ ಇರ್ತದೆ. ಏನು ಹಣ್ಣಿನ ಕತ್ತಿ ಮುಗಿಯೋಷ್ಟಿಗೆ ಶ್ರೀಗಂಧ ಬಂದ್ಬಿಡ್ತದೆ. ಆ ಥರ ಪ್ಲ್ಯಾನ್ ಮಾಡಿದಾಗ ಈ ಹಣ್ಣಿನ ಗಿಡಗಳು, ಕೃಷಿ ಬೆಳೆಗಳು ನಮಗೆ ಬೋನಸ್, ಶ್ರೀಗಂಧ ಫಿಕ್ಸ್ ಡೆಪಾಸಿಟ್. ಈ ಥರ ಪ್ಲ್ಯಾನ್ ಮಾಡಿ ನಾವು ಕೃಷಿ ಮಾಡಿದ್ದೇ ಆದಲ್ಲಿ ಯಾರಿಗೂ ಹೋಗಿ ನಮ್ಗೆ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳುದ ಬೇಡ. ಪ್ಲಾನಿಂಗ್ ಮಾಡ್ರಿ. ಆಮೇಲೆ ಒಂದೇ ಬೆಳೆ ಮಾಡಬೇಡ್ರಿ. ಬಾಜು ಹೊಲ್ದವ್ನು ಪ್ಯಾರಲ್ ಮಾಡ್ಯಾನ ನಾನು ಅದ ಮಾಡ್ತೀನಿ, ಬಾಜು ಹೊಲ್ದವ್ನು ಪಪ್ಪಾಯಿ ಮಾಡ್ಯಾನ ನಾನು ಅದ ಮಾಡ್ತೀನಿ, ಬೇಡ. ಋತು ಆಧಾರಿತ ಬೆಳೆ ಪದ್ಧತಿ, ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರ್ಬೇಕು. ಅದು 10,000 ಆಗಲಿ, 20,000 ಆಗಲಿ, 1 ಲಕ್ಷ ಆಗಲಿ, ಬಿಕಾಸ್ ಮಾರ್ಕೆಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್. ವಿ ಡೋಂಟ್ ಹ್ಯಾವ್ ರೈಟ್ ಟು ಫಿಕ್ಸ್ ದ ಪ್ರೈಸಸ್. ಸೊ ನಾನು ಅದಕ್ಕೆ ಏನು ಹೇಳ್ತೀನಿ, ಈ ಥರ ಡೈವರ್ಸಿಫೈಡ್ ಕ್ರಾಪ್ಸ್, ಬೇರೆ ಬೇರೆ ಬೆಳೆಗಳನ್ನು ನೀವು ಮಾಡ್ತಿರ್ಬೇಕು. ಆಮೇಲೆ ಇದರ ಜೊತೆ ಕೃಷಿಯ ವೆಚ್ಚವನ್ನು ಕಡಿಮೆ ಮಾಡಿರಿ. ಟ್ರೈ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಕಲ್ಟಿವೇಶನ್. ಅಂದ್ರೆ ಅತಿಯಾದ ರಾಸಾಯನಿಕ ಬಳಕೆಗಳನ್ನು ಕಡಿಮೆ ಮಾಡಿರಿ, ಅತಿಯಾದ ಸ್ಪ್ರೇಗಳನ್ನು ಕಡಿಮೆ ಮಾಡಿರಿ, ಅತಿಯಾದ ರಸಗೊಬ್ಬರಗಳನ್ನು ಕಡಿಮೆ ಮಾಡಿರಿ. ಆದಷ್ಟು ನಮ್ಮ ಸಾವಯವ ಇಂಗಾಲವನ್ನು ಹೆಚ್ಚಿಗೆ ಮಾಡುವಂಥ ಪ್ರಯತ್ನ ಮಾಡಿರಿ. ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಗೆ ಮಾಡಿರಿ, ಹ್ಯೂಮಸನ್ನು ಹೆಚ್ಚಿಗೆ ಮಾಡಿರಿ. ಅವಾಗ ಏನಾಗ್ತದೆ, ನಿಮ್ಮ ಕೃಷಿಯ ವೆಚ್ಚ ಕಡಿಮೆ ಆದಾಗ ಬರುವಂಥ ಆದಾಯ ನಿಮಗೆ ಪ್ರಾಫಿಟ್ ಆಗಿ ನಿಂದಿರ್ತದೆ. ಈ ಫಿಕ್ಸ್ಡ್ ಆಗಿಬಿಟ್ಟಿರ್ತಾರೆ ಮೇಡಮ್. ನಮ್ಮ ಉತ್ತರ ಕರ್ನಾಟಕ ಆಗಲಿ ಸಾಕಷ್ಟು ಅನೇಕ ಭಾಗದಲ್ಲಿ ರೈತರು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಬೇಸಿಗೆ ಕಾಲಕ್ಕೆ ಇದೇ ಬೆಳೆ ಹಾಕಬೇಕು, ಮಳೆಗಾಲಕ್ಕೆ ಇದೇ ಹಾಕಬೇಕು. ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ, ಬೆಳೆ ಲಾಭ ನಷ್ಟ ಇದು ಗೊತ್ತಿರಲ್ಲ. ಹಾಗಾಗಿ ಅಂಥವ್ರಿಗೆ ಏನು ಹೇಳ್ತೀರಾ, ಕಾಲಕ್ಕನುಗುಣವಾಗಿ ಬೆಳೆಯನ್ನು ಬೆಳೀತಾ ಇರುವಂತಹ ರೈತರಿಗೆ? ಸಾಂಪ್ರದಾಯಿಕ ಬೆಳೆಗಳನ್ನು ಅವ್ರು ಏನು ಮಾಡ್ತಿದಾರಲ್ಲ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಮ್ಮ ರೈತರು ಮೊದಲಿಂದ ಮಾಡ್ಕೊಂತ ಬಂದಾರ. ಅದ್ರಾಗ ಅವ್ರು ಏನು ಮಾಡ್ತಾರ, 2 ಎತ್ತು, ಗಳೆವು, ಟ್ರ್ಯಾಕ್ಟರ್, 10 ಆಳ, 10 ಚೀಲ ಗೊಬ್ಬರ, 10 ಲೀಟರ್ ಎಣ್ಣೆ ಔಷಧ ಗೊಬ್ಬರ ಹೊಡಿಬೇಕಾ, ಇದೇ ಹೊಲ ಮನಿ ಅಂತ ಭಾಳ ಮಂದಿ ತಿಳ್ಕೊಂಡ್ರೆ ಅಷ್ಟೇ. ಅದು ಕೃಷಿ ಬಗ್ಗೆ ಎಲ್ಲರದು ಜನರಲ್ ಅಭಿಪ್ರಾಯ. ಈಗ ನಾನೇನು ಹೇಳ್ತೀನಿ, ಇವತ್ತು ನಾನೇನು ಅರಣ್ಯವನ್ನು ಸೃಷ್ಟಿ ಮಾಡೀನಿ, ಇದಕ್ಕೆ ಕಸ ಕಡ್ಡಿ ತೆಗಿಯೋದು ಅವಶ್ಯಕತೆ ಇಲ್ಲ. ಎಣ್ಣೆ ಔಷಧ ಗೊಬ್ಬರ ಭಾಳ ಬೇಕಾಗುದಿಲ್ಲ, ನೀರ್ನು ಭಾಳ ಬೇಕಾಗುದಿಲ್ಲ. ಯಾಕಂದ್ರೆ ಅರಣ್ಯ ಬೆಳೆಗಳ
ನೀವು ಬ್ಯಾಸ್ಗಿಗೆ ಬಂದ್ರೆ ಗಿಡ ಒಣಗ್ದಂಗೆ ಇರ್ತಾವ, ಒಂದ ಮಳೆಗೆ ಮತ್ತೆ ಹೊಸ ಮೂಗ್ ಬಂದ್ಬಿಟ್ಟಿರುತ್ತೆ ಚಿಗುರು. ಹೌದು. ಅದು ಅರಣ್ಯ ಬೆಳೆಯ ವಿಶೇಷತೆ and ವೈವಿಧ್ಯತೆ. ಅದಕ್ಕೆ ನಾನು ಏನು ಹೇಳ್ತೀನಿ, ಭಾಳಷ್ಟು ಮಂದಿ ಯುವಕರು ಇವತ್ತು ನಮ್ಮ ಕಡೆ ನೀರಿಲ್ಲ ಅಂತೇಳಿ ಅವ್ರು ಬೆಂಗಳೂರು ಮೈಸೂರಿಗೆ ದುಡ್ಯಾಕ್ ಹೊಂಟಾರ. ನೀರು ಕಡಿಮೆ ಇದ್ರೂ ನೀವು ಹೊಲ ಮನಿ ಮಾಡ್ಬೋದು. ಎಣ್ಣೆ ಔಷಧ ಗೊಬ್ಬರಕ್ಕೆ ರೊಕ್ಕ ಇಲ್ಲಂದ್ರೂ ನೀವು ಹೊಲ ಮನಿ ಮಾಡ್ಬೋದು. ಲೇಬರ್ಗಳಿಗೆ ಕೊಡಕ್ಕೆ ದುಡ್ಡು ಇಲ್ಲಂದ್ರೂ ನೀವು ಹೊಲ ಮನಿ ಮಾಡ್ಬೋದು. ಆ ಪ್ರಯತ್ನವನ್ನು ನೀವು ಮಾಡ್ಬೇಕಂದ್ರೆ ನಾನು ಅದಕ್ಕೆ ನಮ್ಮ ಭಾಳಷ್ಟು ಮಂದಿ ಯುವಕರು ನನಗೆ ಫೋನ್ ಮಾಡ್ತಾರೆ, ಮೇಡಮ್ ನಾವು ಹೊಲ ಮನಿ ಮಾಡ್ಬೇಕಂತ ಮಾಡಿ ಫಸ್ಟ್ ನೀವು ಇಲ್ಲಿ ಬರ್ರಪ್ಪ ಅಂತ ಹೇಳ್ತೀನಿ. ಯಾಕಂದ್ರೆ ಫೇಸ್ಬುಕ್ ಯೂಟ್ಯೂಬ್ ಚಾನೆಲ್ ಒಳಗೆ ಕಲರ್ಫುಲ್ ಪಿಕ್ಚರ್ಸ್ ತೋರಿಸ್ತಾರೆ. ರೈತರ ಜೀವನ ಅಷ್ಟು ಕಲರ್ಫುಲ್ ಇರುವುದಿಲ್ಲ, ಬಹಳ ಭಯಾನಕವಾಗಿರ್ತದೆ. ಸೊ ಅದನ್ನ ಅವ್ರ ಹೊಲಕ್ಕೆ ಬಂದಾಗ ನಾನು ಅವ್ರಿಗೆ ಸೈಂಟಿಫಿಕಲಿ ಟೆಕ್ನಿಕಲಿ ನೀವು ಹೆಂಗೆ ಮೂವ್ ಆಗಬೇಕು, ನಿಮ್ಮಲ್ಲಿ ಇರುವಂಥ ಬಜೆಟನ್ನು ಯಾವ ಥರ ಯುಟಿಲೈಸೇಷನ್ ಮಾಡ್ಕೋಬೇಕು, ಆ ನಿಟ್ಟೊಳಗೆ ನೀವು ಹೆಂಗೆ ಮುಂದೆ ಬರಿಬೇಕು ಅದನ್ನು ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಆಮೇಲೆ ನಮ್ಮ ರೈತ ಬಾಂಧವರಿಗೂ ಅದೇ ಹೇಳ್ತೀನಿ, ನಿಮ್ಮಲ್ಲಿ ಏನೈತಿ ಅದನ್ನ ಒಂದು ಪ್ಲಾನಿಂಗ್ ಮಾಡ್ರಿ. ಯಾಕೆ ನಾ ಯುವಕರಿಗೆ ಹೇಳಾಕತ್ತೀನಂದ್ರೆ, ತಂದೆ ತಾಯಿಗೆ ನಮ್ಮ ವಯಸ್ಸಾಗ್ಯದ ನಾವು ಮುದುಕರಾಗಕತ್ತೀವಿ, ಇನ್ನು ನಿಮ್ಮ ಕೈಯಾಗ ನಾವು ಹ್ಯಾಂಡ್ ಓವರ್ ಮಾಡಿ ಹೋಗ್ತೀವಂದ್ರೆ ನೀವು ಏನೋ ಮಾಡ್ರಿ, ಸೈಂಟಿಫಿಕಲಿ ಟೆಕ್ನಿಕಲಿ ಪ್ಲ್ಯಾನ್ ಮಾಡಿದ್ರಂದ್ರೆ ಎಲ್ಲ ಕೆಲಸಗಳು ನಾವು ಕೊಟ್ಟು ತಗೊಂಡು ಮುಗಿದ್ಮೇಲೆ ಅಲ್ಲಿ ಕ್ಲೋಸ್ ಆಗಿಬಿಡ್ತದೆ. ಆದ್ರೆ ಭೂಮಿ ತಾಯಿಗೆ ನೀವು ಈ ವರ್ಷ 10 ಸೇರು ಜೋಳ ಬಿತ್ತಿದ್ರಂದ್ರೆ ಕಡಿಮೆ ಅಂದ್ರೆ ನಿಮ್ಗೆ 10 ಚೀಲ ಕೊಡ್ತಾಳೆ. ನಿಮಗೆ ಯಾವ ಫ್ಯಾಕ್ಟ್ರಿ ಕೊಡ್ತೈತಿ? ಮತ್ತು ನಮ್ಮ ಭೂಮಿ ತಾಯಿನೂ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಅಲ್ಲೇನು? ಅಲ್ಲಿ ಅಂದ್ರೆ ನೀವು ಕರೆಂಟ್ ಯೂಸ್ ಮಾಡಾಕತ್ತೀರಿ, ನೀರು ಯೂಸ್ ಮಾಡಾಕತ್ತೀರಿ, ಟೆಕ್ನಾಲಜಿ ಯೂಸ್ ಮಾಡಾಕತ್ತೀರಿ. ಇಲ್ಲಿ ಲೈಟ್ ಫ್ರೀ, ನೀರ್ ಫ್ರೀ, ಮಳೆ ಬರ್ತದ, ಗಾಳಿ ಫ್ರೀ, ಬಿಸಿಲು ಫ್ರೀ. ಇದಕ್ಕೆ ನೀವು ಏನು ಚಾರ್ಜ್ ಪೇ ಮಾಡಾಕತ್ತೀರಿ? ಎವ್ರಿಥಿಂಗ್ ಈಸ್ ಗಿವನ್ ಬೈ ನೇಚರ್ ಇಟ್ ಸೆಲ್ಫ್. ಸತ್ಯ ಮೇಡಮ್, ಸತ್ಯ. ಸೊ ಅದಕ್ಕೆ ಯಾವಾಗ ನೇಚರ್ದಿಂದ ಫ್ರೀ ಸಿಗಾಕತ್ತದಲ್ಲ ಅದಕ್ಕೆ ಅದ್ರ ಬೆಲೆ ಯಾರಿಗೆ ಗೊತ್ತಾಗವಲ್ದು, ಅದ್ರ ಸದುಪಯೋಗ ಪಡಿಸ್ಕೊಳ್ಬೇಕು. ಅದು ನಾನು ಎಲ್ಲ ರೈತರಿಗೆ ವಿನಂತಿ ಮಾಡ್ಕೊಳ್ಳೋದು. ಮತ್ತೊಂದೇನು ಅಂದ್ರೆ, ನೀವು ಕೇಳ್ತಾ ಇರ್ತೀರ ಈ ಮಾತುಗಳನ್ನ. ಈಗ ರೈತಾಪಿ ವರ್ಗದವರಿಗೆ ಹೆಣ್ಣು ಕೊಡ್ತಾ ಇಲ್ಲ ಸಾಕಷ್ಟು ಜನ, ಹಾಗಾಗಿ ಅಂತ ಹೆಣ್ಮಕ್ಳಿಗೆ ಏನ್ ಹೇಳಿಕ್ಕೆ ಇಚ್ಛೆ ಪಡ್ತೀರಾ ಮೇಡಮ್? ಮತ್ತೆ ಇಷ್ಟು ನಿಮ್ಮ ಕೃಷಿ ಸಾಧನೆ ಒಂದು ಕಡೆ ಆತಂದ್ರೆ, ಈ ಕೃಷಿ ಬಗ್ಗೆಯೂ ಕೂಡ ಆಸಕ್ತಿ ಒಲವು ಇರತಕ್ಕಂತವ್ರು ಕೆಲವೊಂದಿಷ್ಟು ಹೆಣ್ಮಕ್ಳು ಹಿಂದೆ ಬೀಳ್ತಾ ಇದಾರೆ ಅನ್ಸುತ್ತೆ ಮೇಡಮ್ ನಂಗೆ. ಇದಾರೆ ಸರ್, ಯಾಕಂದ್ರೆ ನಾನು ಈಗ ಹೇಳ್ತೀನಲ್ಲ, ಇವತ್ ನಾಳೆ ಹೊಲ ಮನಿ ಮಾಡ್ತಾನಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ ಒಲ್ಲೆನಾಕತ್ತಾರ. ಯಾಕಂದ್ರೆ ಅಲ್ಲಿ ತಿಂಗಳ ಪಗಾರ ಇರುವುದಿಲ್ಲ, ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ. ಅದಕ್ಕೆ ನಾನೇನ್ ಹೇಳಕತ್ತೀನಿ, ನಿಮ್ಗೆ 1 ಎಕರೆ ಹೊಲ ಮಾಡಿದ್ರು ಅದ್ರೊಳಗ ಕೃಷಿ ಮಾಡ್ರಿ, ತೋಟಗಾರಿಕೆ ಮಾಡ್ರಿ, ಅರಣ್ಯ ಬೆಳೆ ಮಾಡ್ರಿ, ಪಶು ಸಂಗೋಪನೆ ಮಾಡ್ರಿ. ನಾ ಪಶು ಸಂಗೋಪನೆಗೆ ಯಾಕೆ ಹೇಳಕತ್ತೀನಿ ಅಂದ್ರೆ, ಈಗ ಇನ್ನೊಂದು ಪ್ಲಾನ್ ನಾನೇನ್ ಹೇಳ್ತೀನಿ, ಶ್ರೀಗಂಧ ನೀವು ಮಾಡ್ತೀರಂದ್ರ ಮೇಡಮ್ ನಮ್ಗೆ ಹಣ್ಣಿನ ಗಿಡ ಮಾಡ್ಲಿಕ್ಕೆ ನಾವು ಹೊರಗಡೆ ಕೆಲಸ ಮಾಡ್ತಿರ್ತೀವಿ, ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾರೆ ಭಾಳಷ್ಟು ಯುವಕರು. ಸೊ ಅವಾಗ ನೀವೇನು ಮಾಡಬೇಕು, ಶ್ರೀಗಂಧದ ಜೊತೆ ಕೆಜೋರಿನ ಅಂತ ಬರುತ್ತೆ, ಸರ್ವೆ ಮರ. 10 ಅಡಿಗೊಂದು ಶ್ರೀಗಂಧ, 5 ಅಡಿಗೊಂದು ಕೆಜೋರಿನ ಹಾಕಿದಾಗ ಕೆಜೋರಿನಾದಲ್ಲಿ ನೈಟ್ರೋಜನ್ ರಿಚ್ ಇರುತ್ತೆ. ಹಾಗಾಗಿ ನೀವು ಒಂದು ಕಡಿಮೆ ಅಂದ್ರು 15ರಿಂದ 20 ಕುರಿ ಸಾಕಾಣಿಕೆ ಜೊತೆ ಶ್ರೀಗಂಧ ಮಾಡ್ಬೋದು. ಯಾಕಂದ್ರೆ ನಿಮಗೆ ಸ್ವತಃ ಗೊತ್ತಿದೆ, ಕೋಳಿದಾಗಿರ್ಬೋದು, ಕುರಿದಾಗಿರ್ಬೋದು, ಮೀನದ್ದಾಗಿರ್ಬೋದು, ಅದಕ್ಕಿರುವಷ್ಟು ಬೆಲೆ ಕಾಯಿಪಲ್ಯಗಿಲ್ಲ. ಅದು 1200 ರೂಪಾಯಿ ಕೆಜಿ, 500 ರೂಪಾಯಿ ಕೆಜಿ, 300 ರೂಪಾಯಿ ಕೆಜಿ ಇದೆ. ನಮ್ಮ ಕಾಯಿಪಲ್ಯಗಳು 100, 150, 200 ರೂಪಾಯಿ ಭಾಳ ಅಂದ್ರೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ನೀಡ್ ಆಫ್ ದ ಡೇ ಅನ್ನ ಕನ್ಸಿಡರ್ ಮಾಡಿಕೊಂಡು ಆ ನಿಟ್ಟೊಳಗೆ ನೀವು ಪಶು ಸಂಗೋಪನೆಯ ಜೊತೆ ಅರಣ್ಯ ಕೃಷಿ ಈ ಥರ ಪ್ಲ್ಯಾನ್ ಮಾಡ್ಬೋದು. ಯಾಕಂದ್ರೆ ನಾನೀಗ ಹೇಳಿದ್ದೀನಿ, ಕುರಿ ಸಾಕಾಣಿಕೆ, ಕುರಿ ತಲೆ ಕೆಳಗಿರ್ತಾವ, ಅವು ಹೊಲ್ದಾಗಿನ ಮೇವ್ಗಿವೆಲ್ಲ ತಿನ್ಕೊಂಡು ನೀವು 4 ತಿಂಗಳ ಮರಿ ತೊಗೊಂಬಂದ್ರಂದ್ರು 6ರಿಂದ 7 ತಿಂಗಳ ಮೇಯಿಸಿದ್ರಂದ್ರೆ ಒಂದು ಕುರಿ ಕಡಿಮೆ ಅಂದ್ರೂ 30 kg ಬಂದ ಬರ್ತದೆ. ಸೊ ಈ ಥರ ಮಾಡಿದಾಗ ನೀವು ಒಂದು 10 ಕುರಿ ಮಾಡಿದ್ರು ಒಂದು ವರ್ಷಕ್ಕೆ ಕಡಿಮೆ ಅಂದ್ರೂ 2 ಲಕ್ಷ ರೂಪಾಯಿ ಬರ್ತದೆ. ಈ ಥರ ಪ್ಲ್ಯಾನ್ ಮಾಡಿ ನೀವು ಪಶು ಸಂಗೋಪನೆ ಜೊತೆ ಶ್ರೀಗಂಧದ ಬೆಳೆಯನ್ನು ಮಾಡ್ಬೋದು. ಹಿಂಗೆ ಮಾಡಿದಾಗ ತಿಂಗಳ ಪಗಾರ ಬರ್ತೈತಿ, ರಿಟೈರ್ಮೆಂಟ್ ಪೆನ್ಷನ್ ಬರ್ತೈತಿ. ಪಗಾರ ಅಂದ್ರೆ ತಿಂಗಳ 20,000 ರೂಪಾಯಿ ನಿಮ್ಮ ಮನೆತನ ನಡೆಸ್ಲಿಕ್ಕೆ ಆಗ್ತದೆ. ನಾಳೆ 1 ಎಕರೆಗೆ 2 ಕೋಟಿ ನೀವು ತೆಗೆದ್ರು ಅದನ್ನು ಒಯ್ದು ನ್ಯಾಷನಲೈಸ್ ಬ್ಯಾಂಕ್ ಒಳಗೆ ಇಟ್ಟರು ತಿಂಗಳ 2 ಲಕ್ಷ ರೂಪಾಯಿ ಬಡ್ಡಿ ಬರ್ತದೆ. ಮತ್ತು ಸಾಫ್ಟ್ವೇರ್ ಟೆಕ್ಕಿ ಪಗಾರ ಬಂತಲ್ಲ, ಅವಾಗ ರೈತರಿಗೆ ಹೆಣ್ಣು ಕೊಡಾಕ ಎಲ್ಲರೂ ಕ್ಯೂನ ಹಚ್ತಾರ. ನಿನ್ನ ಪ್ರಕಾರ ರೈತ ಆಗಿರ್ತಕ್ಕಂಥ ತಿಂಗಳ ಆದಾಯ ಬರ್ತಕ್ಕಂಥ ಬೆಳೆಗಳನ್ನ ಬೆಳೆದ್ರೆ ಯಾವ ಹೆಣ್ಮಗಳು ಬರೋದಿಲ್ಲ ಮದುವೆ ಆಗ್ಲಿಕ್ಕೆ ಅನ್ನುವಂಥ ಮಾತು. ಹಾಗಾಗಿ ಓಕೆ ಮ್ಯಾಮ್. ಇನ್ನೊಂದು ತಮ್ಮ ಕುಟುಂಬದ ವಿಷಯಕ್ಕೆ ಬಂದರೆ ಮೇಡಮ್, ನಿಮ್ಗೆ ಎಷ್ಟು ಮಂದಿ ಜನ ಮಕ್ಕಳು ಮೇಡಮ್? ಮತ್ತು ಅವ್ರಿಗೆ ಏನಾದರೂ ಕೃಷಿ ಬಗ್ಗೆ ಆಸಕ್ತಿ ಇದೆಯಾ, ಒಲವಿದೆಯಾ? ಅದ್ರ ನಿಮ್ಮ ನಂತರ ಅವ್ರೇನಾದರೂ ಈ ಒಂದು ಜಮೀನನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಸಂದರ್ಭ ಇದೆ ಸರ್. ನನ್ನ 3 ಹೆಣ್ಮಕ್ಳು, 2 ಹೆಣ್ಮಕ್ಳು 1 ಗಂಡು ಮಗ. ನನ್ನ ದೊಡ್ಡ ಮಗಳ ಹೆಸರು ಐಶ್ವರ್ಯ, 2ನೇ ಮಗಳು ಅಪೂರ್ವ, ನನ್ನ ಮಗ ಆದಿತ್ಯ. ದೊಡ್ಡ ಮಗಳದ ಇಂಜಿನಿಯರಿಂಗ್ ಮುಗ್ದದ, 2ನೇ ಮಗಳ ಈಗ MBA ಓದ್ಲಿಕ್ಕತ್ತಾಳ. ಆಮೇಲೆ ಮಗ BCom ಫೈನಲ್ ಇಯರ್ ಅದಾನ. ನಮ್ಮ 3 ಮಕ್ಕಳು ನಮಗೆ ಸಪೋರ್ಟಿವ್ ಅದಾರ. ಆಮೇಲೆ ಪ್ರತಿಯೊಂದು, ಯಾಕಂದ್ರೆ ಈ ಹೊಲ ಮನಿ ಕ್ಷೇತ್ರ ಅಷ್ಟು ಸರಳ ಕ್ಷೇತ್ರ ಅಲ್ಲ. ಭಾಳಷ್ಟು ಸಲ ಏಳ್ತೀವಿ, ಬೀಳ್ತೀವಿ, ಭಾಳಷ್ಟು ಇದಿರ್ತಾವ. ಎಲ್ಲಾ ಟೈಮ್ ಒಳಗೆ ನಮಗೆ
ಭೌತಿಕವಾಗಿ, ಬೌದ್ಧಿಕವಾಗಿ, ಆಮೇಲೆ ಮೆಂಟಲಿ ಡಿಸ್ಟರ್ಬ್ ಆದಾಗ ಭಾಳಷ್ಟು ನಮಗೆ ಸಪೋರ್ಟಿವ್ ಅದಾರ. ಆಮೇಲೆ ಇದ್ರ ಜೊತೆ ನಾನು ಇಲ್ಲಂದ್ರು ನನ್ನ ಅಬ್ಸೆನ್ಸಿ ಒಳಗೆ ಯಾರಾದರೂ ಹೊಲಕ್ಕೆ ಬಂದರೂ ಅವರು ಕರೆಕ್ಟ್ ಎಕ್ಸ್ಪ್ಲನೇಷನ್ನು ಕೊಡ್ತಾರೆ, ಗಿಡ ಬಗ್ಗೆ ಮಾಹಿತಿ ಕೊಡ್ತಾರೆ, ಲೋಡಿಂಗ್ ಮಾಡ್ತಾರೆ, ಅನ್ಲೋಡಿಂಗ್ ಮಾಡ್ತಾರೆ, ಲೇಬರ್ಗಳಿಲ್ಲಂದ್ರೆ ಎಲ್ಲ ಕೆಲಸಗಳು ಮಾಡ್ತಾರೆ, ಹಾಲು ಹಿಂಡ್ತಾರೆ, ಕುರಿ ಮೇಯಿಸ್ಕೊಂಡು ಬರ್ತಾರೆ, ಕೋಳಿಗಳಿಗೆ ಕಾಳು ಹಾಕ್ತಾರೆ, ನಾಯಿಗಳಿಗೆ ಊಟಕ್ಕೆ ಹಾಕ್ತಾರೆ, ಮಂದಿ ಎಷ್ಟ ಮಂದಿ ಬಂದ್ರೆ ಅಡಿಗೆ ಮಾಡಿ ಹಾಕ್ತಾರೆ. ಅವ್ರಿಗೆಲ್ಲ ಈ ಕೃಷಿ ಎಸ್ 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 ಪೂರ ಎಲ್ಲ ಇಂಟ್ರೆಸ್ಟೆಡ್ ಅದಾರ, ಎಲ್ಲ ಮಾಡ್ತಾರ, ಮಾಡಿ ತೋರಿಸ್ತಾರ. ಈಗ ಅವರೆಲ್ಲಿದ್ದಾರೆ ಮೇಡಮ್? ಬೆಂಗಳೂರೊಳಗೆ ಅದಾರ. ಎಲ್ಲ ಅವ್ರಿಗೂ ನಿಮ್ಮ ಕೃಷಿಯ ಸಂಸ್ಕೃತಿ ಪಾಠ ಅವನ್ನೆಲ್ಲ ಅವ್ರಿಗೆ ಕಲಿಸಿಕೊಟ್ಟಿದ್ದೀರಾ? ಹೌದು, ಯಾಕಂದ್ರೆ ಸಂಸ್ಕಾರ ಬಹಳ ಮುಖ್ಯ ಸರ್. ಹೌದು. ಓಕೆ ಮೇಡಮ್, ಈಗ ನಾನು ಪ್ರತಿಯೊಂದು ಕೇಳಿರ್ತಿದ್ದೆ, ಪ್ರತಿಯೊಂದು ಹೆಣ್ಣಿನ ಹಿಂದೆ ಅವರ ಪುರುಷರ ಒಂದು ಪಾತ್ರ ಬಹಳಷ್ಟು ಇರುತ್ತೆ ಅಂತ ಹೇಳ್ತಾರೆ. ಅದ್ರ ಮತ್ತು ಪತ್ನಿ ಹಿಂದೆ ಅವರ ಪತಿಯ ಪಾತ್ರ ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಸಾಧನೆ ಹಿಂದೆ, ನಿಮ್ಮ ಪರಿಶ್ರಮದ ಹಿಂದೆ ನಿಮ್ಮ ಪತಿಯ ಒಂದು ಪಾತ್ರ ಯಾವ ರೀತಿ ಇರುತ್ತೆ ಮೇಡಮ್? ಯಾವ ರೀತಿ ಸಪೋರ್ಟ್ ಆಗಿ ಮಾಡಿದ್ರು, ನಿಮಗೆ ಬೆಂಬಲವಾಗಿ ಕೊಟ್ಟರು ಮೇಡಮ್? He is very supportive and today whatever I am, it's only because of my husband. If he would have been not there, I would have not reached these peaks where I am today. ಯಾಕಂದ್ರೆ ನಾನು ಭಾಳ ಸಲ ಬಿದ್ದೆ, ನನ್ನ ಗಂಡ ನನ್ನ ಬೆನ್ನೆಲುಬಾಗಿ ನಿಂತರು. ಆಮೇಲೆ ಪ್ರತಿ ಕ್ಷೇತ್ರದೊಳಗೆ ನನಗೊಂದು ಸಪೋರ್ಟ್ ಆಗಿ ನಿಂತರು, ನನಗೆ ಒಂದು ದಾರಿ ದೀಪ ಆಗಿ ನಿಂತರು. ನಾನು ಬಿದ್ದಾಗ ಕುಗ್ಗದೆ, ನಾನು ಎದ್ದಾಗ ಹಿಗ್ಗದೆ, ಯಾವಾಗಲೂ ನನ್ನ ಜೊತೆ ನಿಂತರು ಸರ್. ಅದಕ್ಕೆ ನಾನು ಹೇಳೋದು, ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ ಹೇಳ್ತಾರೆ, ಆದರೆ ಒಂದು ಮಹಿಳೆಯ ಯಶಸ್ಸಿನ ಹಿಂದೆ ಒಂದು ಪುರುಷ, ಅದು ಸತ್ಯ ಸರ್. ಯಾಕಂದರೆ ನಮಗೆ ಫ್ಯಾಮ್ಲಿ ಸಪೋರ್ಟ್ ಇಲ್ಲಂದ್ರೆ ನಾವು ಹಿಂಗೆ ಕುಂದ್ರಾಕಾಗೋದಿಲ್ಲ, ಇಂಥ ಇಂಟರ್ವ್ಯೂ ಫೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ಹೆಣ್ಮಗಳು ಈ ಥರ ಕುಂತು ಮಾತಾಡಲಿಕ್ಕೆ ಕಾರಣ 2 ಮನೆತನದವರು. ಒಂದು ನನ್ನ ತವ್ರ ಮನೆಯವರು ಕೊಟ್ಟಂಥ ಸಂಸ್ಕಾರ, ಒಂದು ನನ್ನ ಗಂಡನ ಮನೆಯವರು ಕೊಟ್ಟಂಥ ಸಹಕಾರ. ಇವೆರಡೂ ಇಲ್ಲಾಂದ್ರೆ ಒಂದು ಹೆಣ್ಮಗಳಿಗೆ ಇಂಥ ಪ್ಲ್ಯಾಟ್ಫಾರ್ಮ್ ಸಿಗೋದಿಲ್ಲ. ಸೊ ನಾನು ವಿಶ್ವವಾಣಿ ಚಾನೆಲ್ ಮುಖಾಂತರ ನನ್ನ ತವ್ರ ಮನೆಯ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ನನ್ನ ಗಂಡನ ಮನೆಯ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ ಮನದಾಳದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಓಕೆ ಮೇಡಮ್, ಈಗ ನೀವು ರಾಜ್ಯ ಅಲ್ಲ, ದೇಶ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡ್ಕೊಂಡಿದ್ದೀರಿ. ಒಬ್ಬ ಯಶಸ್ವಿ ರೈತ ಮಹಿಳೆ ಅಂತ ಹೇಳಿ ಹೆಸರು ಪಡ್ಕೊಂಡಿದ್ದೀರಾ. ಆ ನಿಮ್ಮ ಸಕ್ಸಸ್ ಫಾರ್ಮುಲಾವನ್ನು ಈಗಿನ ನಮ್ಮ ರೈತ ಮಹಿಳೆಯರಿಗೆ ಹೇಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಮೇಡಮ್? ಎಸ್ ಸರ್, ನಮ್ಮ ರೈತ ಮಹಿಳೆಯರು, ಯುವತಿಯರು, ನಮ್ಮ ಮನ್ಯಾಗ ಯಾರು ಹೆಣ್ಮಕ್ಳು ಕುಂತಾರ ಅವ್ರಿಗೆ ನಾನು ಒಂದೇ ಮಾತು ಹೇಳ್ತೀನಿ, ನೀವು ಮಾಡುವಂಥ ಕೆಲಸದ ಬಗ್ಗೆ ನಿಮಗೆ ಗೌರವ ಇರಲಿ. ಯಾಕಂದ್ರೆ ನಾನು AC ರೂಮ್ ಒಳಗೆ ಕುಂತ್ಕೊಂಡು ಪ್ರೋಗ್ರಾಮಿಂಗ್ ಬರೆದಿದ್ದಕ್ಕೆ ನನಗೆ ಈ ಆನರ್ ಸಿಕ್ಕಿಲ್ಲ. ನಾನು ದನ ಕರೆದು ಹೆಂಡಿ ಕಸ ಬಳಿತೀನಿ, ಕುರಿಗಳನ್ನು ಮೇಯಿಸ್ಕೊಂಡು ಬರ್ತೀನಿ, ಕೋಳಿಗಳಿಗೆ ಕಾಳು ಹಾಕ್ತೀನಿ, ನನ್ನ ಲೇಬರ್ಗಳ ಜೊತೆ ಕುಂತು ಕೆಲಸ ಮಾಡ್ತೀನಿ. ನಾನು ಮಾಡುವಂಥ ಕೆಲಸದ ಬಗ್ಗೆ ನನಗೆ ಗೌರವ ಇದೆ, ನನಗೆ ಹೆಮ್ಮೆ ಇದೆ. ಅದಕ್ಕೆ ಇವತ್ತು ಯಾವ ಕೆಲಸ ನಿಮಗೆ ಮಂದಿ ಕಡೆ ಬಿಡುವಂಗೆ ಮಾಡ್ತದಲ್ಲ, ಅದು ಸಣ್ಣ ಕೆಲಸ. ನಿಮ್ಮ ಮನೆತನದ ಗೌರವ ಮರ್ಯಾದೆಗೋಸ್ಕರ ನೀವು ದುಡ್ಡು ತಿನ್ನಾಕತ್ತೀರಿ, ನಿಮ್ಮ ಮನೆತನವನ್ನು ನಡೆಸ್ಕೊಂಡು ಹೊಂಟಿರಿ ಅಂದ್ರೆ ಆಟೋಮೆಟಿಕ್ಲಿ ಯು ಆರ್ ಸಕ್ಸಸ್, ಯು ಆರ್ ಅಚೀವರ್ ಅಕಾರ್ಡಿಂಗ್ ಟು ಮೀ. ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ, ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಕತ್ತಾರ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ, ಯು ಆರ್ ಸ್ಪೆಷಲ್. ಅದಕ್ಕೆ ನಿಮ್ಮ ಬಗ್ಗೆ ಮಾತಾಡಕತ್ತಾರ. ಆದಿಶಕ್ತಿ ಅವತಾರ ನೀವು, ಲಕ್ಷ್ಮಿಯ ಸ್ವರೂಪ ನೀವು ಮನಸ್ಸು ಮಾಡಿದ್ರಿ ಜಗತ್ತನ್ನು ಅಳ್ಳಾಡಿಸುವಂಥ ಶಕ್ತಿ ಐತೆ ನಿಮ್ಮಲ್ಲಿ. ಯಾಕಂದರೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತರು ನೀವು. ಯು ಆರ್ ದ ಕ್ರಿಯೇಟರ್, ಯು ಆರ್ ದ ಕ್ರಿಯೇಟರ್ ಆಫ್ ಯೂನಿವರ್ಸ್, ಯು ಆರ್ ದ ಕ್ರಿಯೇಟರ್ ಆಫ್ ಹ್ಯಾಪಿನೆಸ್, ಯು ಆರ್ ದ ಕ್ರಿಯೇಟರ್ ಆಫ್ ಪ್ರಾಸ್ಪರಿಟಿ, ಯು ಆರ್ ದ ಕ್ರಿಯೇಟರ್ ಆಫ್ ಎವ್ರಿಥಿಂಗ್. ಬಿಕಾಸ್ ಎವ್ರಿಥಿಂಗ್ ಬಿಗಿನ್ಸ್ ವಿತ್ ಯು ಆ್ಯಂಡ್ ಎವ್ರಿಥಿಂಗ್ ಎಂಡ್ಸ್ ವಿತ್ ಯು. ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಒಂದು ಇದಿರಬೇಕು, ನಂಬಿಕೆ ಇರಬೇಕು. ಅದಕ್ಕೆ ನಿಮಗೆ ಕೊಟ್ಟಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಒಂದು ಲೀಡರ್ಶಿಪ್ ಜೊತೆ ಮಾಡಿರಿ. ಯಪ್ಪ ನನಗೆ ಯಾಕಾರ ಇದನ್ನು ಹೇಳ್ಯಾರಂತ ಹಂಗೆ ಮಾಡಬೇಡ್ರಿ, ಅದು ದಬಾವದಿಂದ ಮಾಡಿದಂಥ ಕೆಲಸ ಆಗ್ತದೆ. ನೀವು ಸಂತೋಷದಿಂದ ಒಂದು ಲೀಡರ್ಶಿಪ್ ಜೊತೆ ಯಾವುದಾದ್ರೂ ಕೆಲಸ ಮಾಡ್ತಿರಲ್ಲ, ದೇವ್ರು ಅದ್ರೊಳಗೆ ನಿಮ್ಗೆ ಸಕ್ಸಸ್ ಕೊಡ್ತಾರೆ, ಪ್ರಕೃತಿ ನಿಮಗೆ ಸಕ್ಸಸ್ ಕೊಡ್ತಾಳೆ. ಆ ನಿಟ್ಟೊಳಗೆ ನೀವು ಮುಂದುವರೆದು ಮನಸ್ಸಿನಿಂದ ಯಾವುದೇ ಕೆಲಸ ಮಾಡಿರಿ, ಅವಾಗ ನೀವು ಸ್ಟ್ರೆಸ್ ಒಳಗೆ ಹೋಗೋದಿಲ್ಲ. ಯಾವುದೇ ಕೆಲಸ ಪ್ರೆಷರ್ ಒಳಗೆ ಮಾಡಬೇಡ್ರಿ, ಪ್ಲೆಜರ್ಲೇ ಮಾಡಿರಿ. ಅದು ನಿಮಗೆ ಸಕ್ಸಸ್ನ ಕಡೆ ಆಟೋಮೆಟಿಕ್ಲಿ ಕರ್ಕೊಂಡು ಹೋಗ್ತದೆ ಅನ್ನೋದು ನನ್ನ ಅನುಭವದ ಮಾತು. ನಾರಿ ಶಕ್ತಿ, ದೇಶದ ಶಕ್ತಿ. ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಲೋಕೋ ಪೈಲಟ್ಗಳಾಗಿ, ವಿಜ್ಞಾನಿಗಳಾಗಿ ಇವತ್ತು ಮಹಿಳಾ ಕುಲ ಹೆಚ್ಚು ಮುನ್ನೆಲೆಯಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಅದೇ ರಂಗದಲ್ಲಿ ಕೂಡ ಕೃಷಿ ರಂಗದಲ್ಲಿ ಹೆಚ್ಚು ಸಾಧನೆ ಮಾಡಲಿ ಎನ್ನುವಂಥ ಮಾತು ತಮ್ಮದು. ಓಕೆ ಮೇಡಮ್, ಇತ್ತೀಚೆಗೆ ರೈತರು ಕೂಡ ತುಂಬ ಏನಂತಂದರೆ ಬಹಳ ಕಷ್ಟದಲ್ಲಿದ್ದಾರೆ ರೈತರು. ಕೆಲವೊಂದಿಷ್ಟು ಲಾಸ್ಗಳನ್ನ ಅನುಭವಿಸ್ತಿದ್ದಾರೆ. ಬೆಳೆಯಲ್ಲಾಗಿರ್ಬೋದು, ತಾವು ಬೆಳೀತಕ್ಕಂಥ ನೀರು ಸಮಸ್ಯೆ, ಬೇರೆ ಇನ್ನೊಂದು ನಾನಾ ಸಮಸ್ಯೆಗಳು ಬರ್ತಾ ಇದೆ. ಹಾಗಾಗಿ ಕಷ್ಟದಿಂದ, ಆ ಒಂದು ನಷ್ಟದಿಂದ ಹೊರಬರಲು ರೈತರಿಗೆ ಏನು ಸಲಹೆಯನ್ನು ಕೊಡ್ತೀರಿ ಮೇಡಮ್? ನಾನು ರೈತರಿಗೆ ಏನು ಹೇಳ್ಬೇಕಂತ ಮಾಡೀನಿ,
ನಾವು ಒಂದ್ಸಲ ಮಾಡಿ ಕೈ ಸುಟ್ಕೊಂಡ್ಮೇಲೆ ನಮಗೆ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ಪ್ರತಿ ಸಲ ಹೋಗಿ ಹಗಲ್ ಬಾಮಾಗ ಯಾರು ಬೀಳುದಿಲ್ಲ. ಹೌದು. ಅದಕ್ಕೆ ಒಂದ್ಸಲ ಮಾಡಿ ಕೈ ಸುಟ್ಕೊಂಡ್ಮೇಲೆ ಅವಾಗ ನಾವು ಮಾಡಿದಂಥ ತಪ್ಪಿನ ಅರಿವುಗಳನ್ನು ನಾವು ತಿಳ್ಕೊಬೇಕು. ಯಾಕಂದ್ರೆ ಕಷ್ಟಗಳು ನಮಗೆ ಯಾಕೆ ಬರ್ತಾವ ಅಂದ್ರೆ ನಮಗೆ ಪರ್ಫೆಕ್ಟ್ ಮಾಡ್ಬೇಕಂತ ಬರ್ತಾವ. ಮಾಡಿದ್ದ ತಪ್ಪು ನಾವು ಮಾಡ್ಕೊಂಡು ಕುಂತ್ರಂದ್ರೆ ಅದು ತಪ್ಪಾಗೋದಿಲ್ಲ, ಅಪರಾಧ ಆಗಕತ್ ಬಿಡ್ತದೆ. ಸೊ ಅದಕ್ಕೆ ನಾವು ಮಾಡಿದಂಥ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಆ ತಪ್ಪು ನಾವು ಮಾಡ್ಕೊಳ್ಳಾರ್ದಂಗೆ ಹೆಜ್ಜೆ ತಗೊಳ್ಳೋದು ಶಾಣೆತನ. ಅದಕ್ಕೆ ಈಗ ನಾವು ಭಾಳ ಎಣ್ಣೆ ಔಷಧ ಗೊಬ್ಬರ ಹೊಡೆದಾಗೂ ಮೆತ್ತಗಾಗಿರ್ತೀವಿ, ಎಲ್ಲ ಕಾಸ್ಟ್ಲಿ ಅದಾವ. ಭಾಳ ಲೇಬರ್ಗಳ ಬಳಕೆ ಮಾಡಿದಾಗೂ ಲೇಬರ್ನು ಇವತ್ತು ರೊಕ್ಕ ಕೊಟ್ಟರು ಸಿಗ್ತಿಲ್ಲ. ಆಮೇಲೆ ನೀರು, ಒಂದು ವರ್ಷ ಮಳೆ ಬರ್ತದೆ, ಒಂದು ವರ್ಷ ಬರುವುದಿಲ್ಲ. ಸೊ ಭಾಳ ನೀರನ್ನು ಭಾಳ ಎಷ್ಟು ಬೇಕು ಅಷ್ಟು ಬಳಕೆ ಮಾಡಿಕೊಂಡು ಎಷ್ಟು ಗೊಬ್ಬರದ ಅವಶ್ಯಕತೆ ಐತಿ ಅಷ್ಟುಗಳನ್ನೇ ಬಳಸ್ಕೊಂಡು ಕಡಿಮೆ ಲೇಬರ್ಗಳನ್ನು ಬಳಸ್ಕೊಂಡು ಸ್ವಲ್ಪ ಮೆಷಿನರಿಗಳನ್ನು ಹೆಚ್ಚಿಗೆ ಯೂಸ್ ಮಾಡಿಕೊಂಡು ನಿಮ್ಮ ಹೊಲದ ಮಣ್ಣಿನ ಫಲವತ್ತತೆಯನ್ನು ತಲೆಯಾಗಿಟ್ಟುಕೊಂಡು ನೀವು ಹೊಲ ಮನೆ ಮಾಡೋದು ಭಾಳ ಒಳ್ಳೇದಂತ ನನ್ನ ಅಭಿಪ್ರಾಯನ ಅದ ಮಾಡಕತ್ತಿದ್ದು. ಹಿಂಗೆ ಮಾಡಿ ಒಂದೇ ಬೆಳೆ ಮಾಡ್ಲಾರ್ದಂಗೆ ಸ್ವಲ್ಪ ಬೇರೆ ಬೇರೆ ಬೆಳೆಗಳನ್ನು ಮಾಡಿದಾಗ ನೀವೇನು ಮಾಡಿರಿ, ಬೌಂಡ್ರೀಸಿಗೆಲ್ಲ ಟಿಂಬರ್ ಮಾಡಿರಿ, ಮಧ್ಯದಲ್ಲಿ ನೀವು ಗಳೆ ಹೊಡ್ಕೊಂಡು ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಶೇಂಗಾ, ಕಡ್ಲಿ, ಹತ್ತಿ, ಮೆಣಸಿನಕಾಯಿ ಇವೇನು ಬೆಳೆದು ಎಲ್ಲ ಬೆಳೀರಿ. ಯಾವಾಗ ಇದು ನಿಮಗೆ ಮಾಡೋಕ್ಕಾಗೋದಿಲ್ಲ ಮೆತ್ತಗೆ ಹಾಕಿರಿ, ಅವಾಗ ಬೌಂಡ್ರಿ ಒಳಗೆ ಒಂದು 100 ಗಿಡ ಕಡ್ದು ನಿಮ್ಮ ಮಕ್ಕಳು ಮದುವೆ ಮಾಡ್ಬೋದು, ಸಾಲ ಮಾಡೋ ಪ್ರಶ್ನೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಟಿಂಬರ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಅದಕ್ಕೋಸ್ಕರ ಆ ನಿಟ್ಟೊಳಗೆ ನಮ್ಮ ರೈತರ ಪ್ರಯತ್ನ ಮಾಡ್ಬೇಕಂತ ನಮ್ಮೆಲ್ಲ ರೈತರಿಗೆ ವಿನಂತಿ ಮಾಡ್ತೀವಿ. ಮ್ಯಾಮ್, ನಾನು ಇನ್ನೊಂದು ಹೇಳ್ಬೇಕಂತಂದ್ರೆ ನಿಮ್ಮ ಜಮೀನಿಗೆ ಬರ್ತಕ್ಕಂಥ ಮುಂಚಿತವಾಗಿ ನಿಮ್ಮ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೆ. ಎಷ್ಟು 8 ಎಕರೆ ಪ್ರದೇಶದಲ್ಲಿ ಇಷ್ಟೆಲ್ಲ ಸಮಗ್ರ ಕೃಷಿಯನ್ನ ಮಾಡಿ ಇವತ್ತು ಖ್ಯಾತಿಯನ್ನು ಪಡ್ಕೊಂಡಿದ್ದೀರಾ. ಸುಮಾರು 13 ಬೋರ್ ಹಾಕ್ಸಿದ್ರೆ ಅಂತ ಕೇಳಿದೆ. 13ರಲ್ಲಿ 12 ಬೋರ್ ಕೂಡ ನಿಮ್ಮ ಹೊಲದಲ್ಲಿ ಯಾವುದೇ ನೀರಾಗಲಿಲ್ಲ. ಲಾಸ್ಟ್ 13ನೇ ಬೋರು 1.5 ಇಂಚ್ ನೀರಾಯ್ತು. ಇವತ್ತು ಅದೇ 1.5 ಇಂಚ್ ನೀರಲ್ಲಿ ಇವತ್ತು ನೀವು ಚಿನ್ನವನ್ನ ಬೆಳೀತಾ ಇದ್ದೀರಾ ಈ ಒಂದು ಜಮೀನಲ್ಲಿ. ಅದು ಹೇಗೆ ಸಾಧ್ಯ ಆಯ್ತು ಮೇಡಮ್? ಅದು ಅದೇ, ಯಾಕಂದ್ರೆ ಈಗ ನಾನು ಎಲ್ಲ ರೈತರಿಗೂ ಹೇಳೋದು, ಯುವಕರಿಗೆ ಹೇಳೋದು ಅದೇ, ಪ್ರಕೃತಿಯ ಜೊತೆಗೆ ಹೋಗುವಂತ ಪ್ರಯತ್ನ ಮಾಡ್ರಿ, ಪ್ರಕೃತಿಯ ವಿರುದ್ಧ ಹೋಗ್ಬೇಡ್ರಿ. ನಾನು ನಿಜವಾಗ್ಲೂ ಬಹಳಷ್ಟು ಬೋರ್ ಹಾಕ್ಸಿದ್ರೆ ನಾನು ನೀರು ಬೀಳಲಿಲ್ಲ. ಇವತ್ತು ನನ್ನ ಕಡೆ ಇದ್ದದ್ದು 1.5 ಇಂಚ್ ನೀರು. ಅದ ನೀರೊಳಗೆ ನಾನು ಹೆಂಗೆ ಮಾಡಕತ್ತೀನಿ ಅಂದ್ರೆ, ನಾನು ಇನ್ನೂ ತನ ಹೇಳಿದ್ದೆ, ನಾನು ಹುಣಸೆ ಹಣ್ಣು ಮಾಡೀನಿ, ನಾನು ಸೀತಾಫಲ್ ಮಾಡೀನಿ, ನಾನು ಪೇರ್ಲ ಮಾಡಿದ್ದೀನಿ, ನಾನು ನೀರ್ಲಣ್ಣು ಮಾಡಿದ್ದೀನಿ, ನಾನು ಮಾವು ಮಾಡಿದ್ದೀನಿ, ನಾನು ಬೆಟ್ಟದ ನೆಲ್ಲಿಕಾಯಿ ಮಾಡಿದ್ದೀನಿ, ನಾನು ಕರಿಬೇವು ಮಾಡಿದ್ದೀನಿ. ಇದಕ್ಕೆ ಭಾಳ ನೀರು ಬೇಡ, ಯಾಕಂದ್ರೆ ನನಗೆ ಗೊತ್ತಿತ್ತು ನೀರು ನನ್ನ ವೀಕ್ನೆಸ್ ಅಂತ. ನಾ ಶ್ರೀಗಂಧನು ಯಾಕೆ ಮಾಡೀನಿ ಅಂದ್ರೆ ಇದಕ್ಕೂ ನೀರು ಭಾಳ ಬೇಡ, ಯಾಕಂದ್ರೆ ಭಾಳ ನೀರು ಬಿಟ್ಟಂಥ ಶ್ರೀಗಂಧದಲ್ಲಿ ಎಣ್ಣೆ ಅಂಶ ಇರುವುದಿಲ್ಲ. ಸೊ ನಾನು ಎದ್ರ ಮೇಲೆ ಕೆಲಸ ಮಾಡಿದೆ ಅಂದ್ರೆ ನನ್ನ ವೀಕ್ನೆಸ್ ಮೇಲೆ ನಾನು ಕೆಲಸ ಮಾಡಿದೆ. ನೀರು ನನ್ನ ವೀಕ್ನೆಸ್ ಇತ್ತು, ನನ್ನ ವೀಕ್ನೆಸ್ಸಿನ ಮೇಲೆ ಕೆಲಸ ಮಾಡಿದ್ದಕ್ಕೆ ನಾನು ಸ್ಟ್ರಾಂಗ್ ಆದೆ. ಸೊ ನಾ ಯುವ ಜನರಿಗೂ ಹೇಳೋದು ಅದೇ, ನಿಮ್ಮ ವೀಕ್ನೆಸ್ ಏನೈತಿ ಅದ್ರ ಮೇಲೆ ಕೆಲಸ ಮಾಡಿದರೆ ಆಟೋಮೆಟಿಕ್ಲಿ ನೀವು ಸ್ಟ್ರಾಂಗ್ ಆಗ್ತೀರಿ. ನಾನು ಯಾಕೆ ಇದನ್ನೆಲ್ಲ ಮಾಡಿದೆ ಅಂದರೆ, ಇಷ್ಟೊಂದು ಗಿಡಗಳನ್ನು ನೆಟ್ಟು ವರ್ಷಕ್ಕೊಂದ್ಸಲ ಗಿಡದ ತಪ್ಪಲ ಉದ್ರೋದು ಪ್ರಕೃತಿಯ ನಿಯಮ. ಆ ತಪ್ಪಲ ತಡಿ ಹಂಗೆ ಉದ್ರಾಗ್ಬಿಟ್ಟು ಅದ್ರ ಮೇಲೆ ನಾನು ನೀರು ಹಾಕಿದಾಗ ತೇವಾಂಶ ಮಟ್ಟ ಹಿಡ್ಕೊಂಡು ಅಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಗೆ ಆಗುತ್ತೆ, ಹ್ಯೂಮಸ್ ಹೆಚ್ಚಿಗೆ ಆಗುತ್ತೆ. ಪ್ರಕೃತಿಯ ಜೊತೆಗೆ ಹೋಗಿ ಪ್ರಕೃತಿಯೊಂದು ಒಡಗೂಡಿ ನಾನು ಇಂಥ ಒಂದು ಅರಣ್ಯವನ್ನು ಸೃಷ್ಟಿ ಮಾಡಿ, ಈ ಅರಣ್ಯದೊಳಗೆ ಸಂಜೆ ಮುಂದೆ ಕಡಿಮೆ ಅಂದರೂ ಒಂದು ಈ ಎಲ್ಲ ಗಿಡದ ನಡ್ಬರ್ಕ್ ಕಡಿಮೆ ಅಂದ್ರೆ ಒಂದು 5,000 to 6,000 ಪಕ್ಷಿಗಳು ಬಂದು ಕುಂದಿರ್ತಾವೆ. ಅದಕ್ಕೆ ನಾನು ಇವತ್ತು ಕೆಲಸ ಮಾಡೋದು ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ನಮ್ಮ ಇದು ಟೆಂಪ್ರೇಚರ್ ಎಷ್ಟು ಹೆಚ್ಚಿಗೆ ಆಗುತ್ತೆ ಅದನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡಕತ್ತೀನಿ. ಆಮೇಲೆ ಬಯೋಡೈವರ್ಸಿಟಿಯನ್ನು ಉತ್ತೇಜನ ಮಾಡೋದು ಅಂದರೆ ಜೀವ ವೈವಿಧ್ಯತೆಯನ್ನು ಉತ್ತೇಜನ ಮಾಡೋದು, ಇದ್ರ ಮೇಲೆ ನಾನು ಕೆಲಸ ಮಾಡ್ತಿದ್ದೀನಿ. ಆದರೂ ನನ್ನ ಅಳಿಲು ಸೇವೆ ನಾನು ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಇಂಥ ಪ್ರಯತ್ನ ನಮ್ಮ ಯುವಕರು, ನಮ್ಮ ರೈತರು ಎಲ್ಲರೂ ಇಂಥದ್ದೊಂದು ಮಾಡಬೇಕು ಅಂತ ಎಲ್ಲರಿಗೂ ಬಿಗ್ ಸಲ್ಯೂಟ್ ಮೇಡಮ್. ಯಾಕಂದ್ರೆ 1.5 ಇಂಚ್ ನೀರಲ್ಲಿ 8 ಎಕರೆಯನ್ನು ತೂಗಿಸ್ತೀರಿ, ಇಷ್ಟೆಲ್ಲ ಬೆಳೆಗಳನ್ನ ಬೆಳೆದು ಇವತ್ತು ಕೋಟಿ ಆದಾಯ ಗಳಿಸ್ತೀರಿ ಅಂತಂದ್ರೆ ಇದು ನಿಜಕ್ಕೂ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಮತ್ತು ನಿಮ್ಮ ಕೃಷಿಯ ಒಂದು ಪ್ರಗತಿ ಏನಿದೆಯಲ್ಲ ಅದು ನಿಜಕ್ಕೂ ಅದ್ಭುತ ಮೇಡಮ್. ಮೇಡಮ್, ಇನ್ನೊಂದು ಏನಂತಂದ್ರೆ, ಈಗ ಸರ್ಕಾರ ಕೃಷಿಗಾಗಿ ರೈತರಿಗಾಗಿ ಅನೇಕ ಯೋಜನೆಗಳನ್ನು, ಅನೇಕ ಸವಲತ್ತುಗಳನ್ನು ತರ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಇವತ್ತು ಸರ್ಕಾರದಿಂದಿರ್ತಕ್ಕಂಥ ಯೋಜನೆಗಳು ಸಮರ್ಪಕವಾಗಿ ರೈತರಿಗೆ ತಲುಪುತ್ತಿವೆ ಎನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ. ಹಾಗಾಗಿ ಸರ್ಕಾರ ರೈತರಿಗೆ ಮಾಡಬೇಕಾಗಿರುವಂಥದ್ದೇನು? ಯಾಕಂತಂದರೆ ಬಜೆಟ್ನಲ್ಲಿ ರೈತರಿಗಾಗಿ ಘೋಷಣೆಗಳನ್ನ ಕೂಗೋದಷ್ಟೇ ಅಲ್ಲ, ಮತ್ತು ಕೆಲವೊಂದಿಷ್ಟು ಯೋಜನೆಗಳು ತರೋದಷ್ಟೇ ಅಲ್ಲ, ಅದು ಎಷ್ಟರ ಮಟ್ಟಿಗೆ ರೈತರಿಗೆ ತಲುಪ್ತಾ ಇದೆ, ಅದು ರೈತರು ಅದರಿಂದ ಆ ಯೋಜನೆಗಳನ್ನ ಪಡೆದುಕೊಂಡು ಇವತ್ತು ಏಳಿಗೆಯನ್ನು ಕಾಣ್ತಾ ಇದ್ದಾರೆ, ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಎನ್ನುವಂಥದ್ದು ದೊಡ್ಡ ಪ್ರಶ್ನೆ ಮೇಡಮ್. ಹಾಗಾಗಿ ಸರ್ಕಾರಕ್ಕೆ ನಿಮ್ಮ ಒಂದು ಸಲಹೆ ಏನು ಮೇಡಮ್ ಈ ರೀತಿ ಮಾಡಿದರೆ? ಈಗ ನಾನು ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೆ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಮಗೆ ಬ್ಯಾರೇದೇನು ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ, ನಮಗೆ ಬೆಳೆಯಾಕೆ ನೀರು ಕೊಡ್ರಿ, ಆಮೇಲೆ ಒಂದು ವೈಜ್ಞಾನಿಕ ಬೆಲೆ ಕೊಡ್ರಿ. ಇವೆರಡು ನೀವು ಕೊಟ್ರಂದ್ರೆ ನಮಗೆ ಆಟೋಮೆಟಿಕ್ಲಿ ನಾವು ಮಂದಿಗೆ ಸಾಲ ಕೊಡುವಂಗೆ ಆಗ್ತೀವಿ. ಯಾಕಂದ್ರೆ ನಮಗೆ ವೈಜ್ಞಾನಿಕ ಬೆಲೆ ಸಿಗ್ತಿಲ್ಲ,
ಆಮೇಲೆ ನಮ್ಮ ಜಮೀನುಗಳಿಗೆ ನೀರು ಮುಟ್ತಿಲ್ಲ. ಆ ನೀರಿನ ವ್ಯವಸ್ಥೆ ಒಂದು ಮಾಡಿಕೊಟ್ರಂದ್ರೆ, ನೀರು ಕೊಟ್ರಂದ್ರೆ ಆಟೋಮೆಟಿಕ್ಲಿ ನಾವು ಬೆಳೆ ಅಂತೂ ಚಲೋ ಬೆಳಿತೀವಿ. ಯಾಕಂದ್ರೆ ನಮ್ಮ ರೈತರು ಭಾಳ ಸ್ಟ್ರಾಂಗ್ ಅದಾರ, ಭಾಳ ಟ್ಯಾಲೆಂಟೆಡ್ ಅದಾರ, ಆಮೇಲೆ ಭಾಳ ಹಾರ್ಡ್ ವರ್ಕರ್ ಅದಾರ. ಅವ್ರು 1 ಎಕರೆಗೆ ಎಂಥ ಬೆಳೆ ಆಗಲಿ, ನಮ್ಮ ತೊಗರಿ ಆಗಲಿ, ಸಜ್ಜೆ ಆಗಲಿ, ಜ್ವಾಳ ಆಗಲಿ 10 ಕ್ವಿಂಟಲ್ ಮೇಲೆ ಬೆಳಿತಾರೆ. ಅದ್ರ ಅರ್ಥ ಏನಂದ್ರೆ ರೈತ ತನ್ನ ಪ್ರಯತ್ನವನ್ನು ಭಾಳ ಕರೆಕ್ಟ್ ಮಾಡ್ಲಿಕ್ಕತ್ತಾನ. ಆದ್ರೆ ಅವನಿಗೆ ಸಿಗುವಂಥ ಬೆಲೆ ಏನಿದೆಯಲ್ಲ, ಅದು ಅವನು ಮಾಡಿದಂಥ ಕಷ್ಟಕ್ಕೆ ಅದು ಜಸ್ಟಿಸ್ ಅಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೆ ಒಂದೇ ಕೇಳ್ತೀನಿ, ನಮಗೆ ಭೂಮಿಗಳಿಗೆ ನೀರು ಕೊಡ್ರಿ, ಆಮೇಲೆ ವೈಜ್ಞಾನಿಕ ಬೆಲೆಗಳನ್ನು ಕೊಡ್ರಿ. ಅದನ್ನಷ್ಟು ಕೊಟ್ಬಿಟ್ರೆ ಬೇರೆದು ನಾವೇನು ಬೇಡುವುದಿಲ್ಲ, ಸಾಕಷ್ಟು. ಕೆಲವೊಮ್ಮೆ ಈಗ ಸಾಲ ಮಾಡ್ಕೊಂಡಿರ್ತಾರೆ ಮೇಡಮ್, ನಮ್ಮ ರೈತರು ಅನೇಕ ಭಾಗಗಳಲ್ಲಿ ಸಾಲ ಮಾಡಿರ್ತಾರೆ, ತಮ್ಮ ಜಮೀನುಗಳಿಗೆ ಹಾಕಿ ಬೀಜ, ಗೊಬ್ಬರ ಇನ್ನಿತರ ತೆಗೆದುಕೊಂಡಿರ್ತಾರೆ. ಸಾಲದ ಶೂಲದಿಂದ ಹೊರಗಡೆ ಬರಲಿಕ್ಕೆ ನಮ್ಮ ರೈತರು ಏನು ಮಾಡಬೇಕು ಮೇಡಮ್? ಮತ್ತು ಬಹುಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು, ಅದನ್ನು ಯಾವ ರೀತಿ ಮಾಡಬೇಕು ಎನ್ನುವಂಥದ್ರ ಬಗ್ಗೆ? ಯಾಕಂದ್ರೆ ಈಗ ಸಾಲ ನೋಡ್ರಿ, ಇವತ್ತು ಜಗತ್ತೊಳಗೆ ಸಾಲಗಾರ ಯಾರೂ ಇಲ್ಲ ಅಂತ ಇರ್ಲಾರ್ದವ್ರು ಯಾರಿಲ್ಲ, ಎಲ್ಲರೂ ಸಾಲ ಮಾಡೇ ಮಾಡ್ತಾರೆ. ಆದ್ರೆ ನಾನು ನಮ್ಮ ರೈತರಿಗೆ ಹೇಳೋದು ಒಂದು ಮಾತು ಏನು ಹೇಳ್ತೀನಂದ್ರೆ, ಯಾವಾಗ ನೀವು ಬೆಳೆಗಳನ್ನು ಮಾಡ್ತೀರಿ, ಒಂದು ಸಲ ಬೆಳೆ ಮಾಡಿದ್ರಂದ್ರೆ ಕೈ ಸುಟ್ಕೊಂಡಿರ್ತೀರಿ, ಅದು ನಿಮಗೆ ಗೊತ್ತಿರ್ತೈತಿ. ಮುಂದಿನ ಸಲ ಅದೇ ತಪ್ಪು ಮಾಡ್ಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಯಾವಾಗ ಮನುಷ್ಯ ಸಾಲ ಮಾಡ್ತಾನಂದ್ರೆ ತಾನು ಖರ್ಚು ಮಾಡಿದ್ದು ಆಮೇಲೆ ಉತ್ಪನ್ನ ಬಂದಿದ್ದು ಎರಡೂ ಟ್ಯಾಲಿ ಆಗ್ಲಾರ್ದಾಗ ಮೈ ಮೇಲೆ ಬಂದ್ಬಿಡ್ತೈತಿ. ಸೊ ಹೆಂಗೆ ಮಾಡಿರಿ ಅಂದರೆ, ನಿಮ್ಮ ಕೃಷಿಯ ವೆಚ್ಚಗಳನ್ನು ಕಡಿಮೆ ಮಾಡಿ ಆದಾಯದ ನಿರೀಕ್ಷೆಯನ್ನು ಹೆಚ್ಚಿಗೆ ಯಾವಾಗ ಮಾಡಬೇಕಂದ್ರೆ, ಸ್ವಲ್ಪ ಅದ್ರ ಬಗ್ಗೆ ಮಾಡುವಂಥ ಖರ್ಚುಗಳನ್ನು ಕಡಿಮೆ ಮಾಡಿರಿ. ಆವಾಗ ಆ ಸಾಲಗಳನ್ನು ಕಡಿಮೆ ಮಾಡಬೇಕಂದ್ರೆ ನೀವು ಅದ್ರ ಜೊತೆ ಈಗ ಒಂದು ಸ್ವಲ್ಪ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇಂಥವು ಮಾಡಿದಾಗ ಏನಾಗ್ತದೆ, ಒಂದು 4 ಕುರಿ ಮೇಯಿಸಿದ್ರು, ಒಂದು 4,000 ರೂಪಾಯಿಗೆ ಒಂದು ಮರಿ ತಂದ್ರೂ 15,000 ರೂಪಾಯಿಗೆ ಒಂದು ಮಾರಾಟ ಮಾಡಿದ್ರು ಒಂದು 10,000 ರೂಪಾಯಿ ಇನ್ಕಮ್ ಬಂತು ನಿಮಗೆ ಯಾವ ಬ್ಯಾಂಕ್ 6 ತಿಂಗಳದೊಳಗೆ 3 ಪಟ್ಟು ಆದಾಯ ಕೊಡ್ತದೆ? ಯಾರೂ ಕೊಡೋದಿಲ್ಲ. ಅದಕ್ಕೆ ನಾವು ಕುರಿಗಳಿಗೆ ATM ಕಾರ್ಡ್ ಅಂತ ಹೇಳ್ತೀವಿ. ನಿಮಗೆ ಯಾವಾಗ ಕಷ್ಟ ಐತಿ, 4 ಕುರಿ ಮಾರ್ಕೊಂಡು ಬಂದ್ರಂದ್ರೆ 15 ನಾಲ್ಕಲಿ 60,000 ರೂಪಾಯಿ ಬಂದ ಬಿಟ್ಟು. ಅದಕ್ಕೆ ಈ ಥರ ಮಾಡಿಕೊಂಡು ಪಶು ಸಂಗೋಪನೆಗಳ ಜೊತೆ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬೌಂಡ್ರೀಸಿಗೆಲ್ಲ ಅರಣ್ಯ ಕೃಷಿಗಳನ್ನು ಮಾಡಿದಾಗ ಅವಾಗ ನಿಮ್ಗೆ ಭಾಳ ಸಾಲ ಮಾಡುವಂಥ ಪ್ರಶ್ನೆ ಬರುವುದಿಲ್ಲ. ಆ ಪ್ರಯತ್ನ ನಾನು ಹೊಲದೊಳಗೆ ಮಾಡಿ ಅದರಲ್ಲಿ ಸ್ವಲ್ಪ ಸಕ್ಸಸ್ಸನ್ನು ಕಂಡುಕೊಂಡಿದ್ದಕ್ಕೆ ನನ್ನ ಅನುಭವವನ್ನು ಎಲ್ಲ ರೈತರ ಜೊತೆ ಹಂಚಿಕೊಳ್ಳುವಂಥ ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ. ಓಕೆ, ಕೊನೆ ಪ್ರಶ್ನೆ ಮೇಡಮ್, ನಿಮ್ಮ ಒಂದು ಜಮೀನಲ್ಲಿ ಶ್ರೀಗಂಧದ ಮರ, ಹಣ್ಣಿನ ಮರಗಳು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆ ಎಲ್ಲವನ್ನ ಸೇರಿಸಿ ನಿಮ್ಮ ವರ್ಷದ ಆದಾಯ ಎಷ್ಟು ಬರುತ್ತೆ ಮೇಡಮ್? ಮತ್ತು ಎಷ್ಟು ಆ ಖರ್ಚನ್ನು ತೆಗೆದು ಆದಾಯ ಎಷ್ಟು ಉಳಿಯುತ್ತೆ? ಅದೇ ಈಗ ನಾವು ಇಷ್ಟೊಂದು ಎಲ್ಲ ಗಿಡಗಳನ್ನು ಮಾಡಿದ್ದೀವಿ, ಎಷ್ಟೆಲ್ಲ ಬೆಳೆಗಳನ್ನು ಮಾಡಿದ್ದೀವಿ. ಶ್ರೀಗಂಧ ಇನ್ನೂ 5 ವರ್ಷ ಬರಬೇಕಂದ್ರೆ 5-6 ವರ್ಷ ವೇಟ್ ಮಾಡ್ಬೇಕು ನಾವು. 5-6 ವರ್ಷದಿಂದ ಎಷ್ಟು ಗಿಡಗಳ? 2,500 ಗಿಡ ಇದೆ, 10 ವರ್ಷದ್ದು ಇದೆ. ನಾವು ಒಂದು ಗಿಡಕ್ಕೆ ಒಂದು 2 ಲಕ್ಷ ರೂಪಾಯಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೂ 2,500 ಇಂಟು 2 ಲ್ಯಾಕ್ಸ್ ಮಾಡಿದ್ರು ಅದು ಕೋಟಿಗಳಲ್ಲೇ ಬರ್ತದೆ ಒಂದು. ಆಮೇಲೆ ಈಗ ನಾವು ಸದ್ಯ ಹಣ್ಣಿನ ಗಿಡಗಳು ಏನು ಮಾಡಿದ್ದೀವಿ, ಪೇರ್ಲ ಆಗಿರ್ಬೋದು, ಮಾವು ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ನೀರ್ಲಣ್ಣು ಆಗಿರ್ಬೋದು, ಹುಣಸೆ ಹಣ್ಣು ಆಗಿರ್ಬೋದು, ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ನಿಂಬೆ ಆಗಿರ್ಬೋದು, ನುಗ್ಗೆಕಾಯಿ ಆಗಿರ್ಬೋದು, ಇದ್ರದ್ದೆಲ್ಲ ಆದಾಯ ಖರ್ಚು ಗಿರ್ಚು ಎಲ್ಲ ತೆಗೆದು ಆಮೇಲೆ ನಾವು ಶ್ರೀಗಂಧದ ಬೀಜಗಳಿಂದ ಆಗಿರ್ಬೋದು, ನರ್ಸರಿಗಳಿಂದ ಆಗಿರ್ಬೋದು ಎಲ್ಲ ಸೇರಿ ಒಂದು ವರ್ಷಕ್ಕೆ ಒಂದು 25ರಿಂದ 30 ಲಕ್ಷ ರೂಪಾಯಿ ತೆಗಿತೀನಿ ಸರ್. ವರ್ಷಕ್ಕೆ ಎಲ್ಲ ಖರ್ಚು ತೆಗೆದು 20ರಿಂದ 30 ಲಕ್ಷ ತೆಗಿತೀನಿ. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ನಮ್ಮ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಂದರ್ಶನ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸಂದರ್ಶನ. ಕವಿತಾ ಮಿಶ್ರಾ ಅವರು ಈ ಒಂದು ರಾಯಚೂರು ಜಿಲ್ಲೆ 45ರಿಂದ 46 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿರುವಂತಹ ಒಂದು ರಾಯಚೂರು ಜಿಲ್ಲೆಯ ಕವಿತಾಳದ ಕವಿತಾ ಮಿಶ್ರಾ ಅವರು ತಮ್ಮ 8 ಎಕರೆ ಪ್ರದೇಶದಲ್ಲಿ 1.5 ಇಂಚ್ ನೀರಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡಿ ಇವತ್ತು ದೇಶದಾದ್ಯಂತ ಕೀರ್ತಿಯನ್ನು ಗಳಿಸಿದ್ದಾರೆ ಅಂತ ಹೇಳ್ಬೋದು. 2,500 ಶ್ರೀಗಂಧ, ಸಾವಿರ ಹಣ್ಣಿನ ಗಿಡ ಮರಗಳನ್ನು ಬೆಳೆಸಿ ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆ, ಕುರಿ ಸಾಕಾಣಿಕೆ ಎಲ್ಲ ರೀತಿಯ ಸಮಗ್ರ ಕೃಷಿಗೆ ಒತ್ತು ಕೊಟ್ಟು ಇವತ್ತು ವರ್ಷದಲ್ಲಿ ಕೋಟಿ ಆದಾಯ ಗಳಿಸಿರುವಂತಹ ಒಬ್ಬ ಕವಿತಾ ಮಿಶ್ರಾ ಅವರ ಸಾಧನೆ ನಮಗೆಲ್ಲರಿಗೂ ನಿಜಕ್ಕೂ ಸ್ಫೂರ್ತಿದಾಯಕವಂತ ಹೇಳ್ಬೋದು ಮತ್ತು ಇಂದಿನ ಯುವ ರೈತರಿಗೆ ಇದು ಮಾದರಿ ಅಂತ ಹೇಳ್ಬೋದು. ಹಾಗಾಗಿ ಕವಿತಾ ಮಿಶ್ರಾ ಅವರ ಆ ಅಪ್ರತಿಮ ಸಾಧನೆಯ ಒಂದು ಛಲ, ಆ ದಾರಿಯಲ್ಲಿ ನಾವು ಕೂಡ ನಮ್ಮೆಲ್ಲ ಯುವ ರೈತರು, ಯುವ ಮಹಿಳೆಯರು, ಯುವ ರೈತ ಮಹಿಳೆಯರು ಎಲ್ಲರೂ ಕೂಡ ಅವರ ಮಾತನ್ನು ತಿಳ್ಕೊಂಡು ನಡೆದುಕೊಳ್ಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ, ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.